ಗೆಳೆಯರೆ, ಸ್ವಲ್ಪ ಹಿಂದಕ್ಕೆ ಹೋಗೋಣ. ಪಾಕಿಸ್ತಾನದ ಸೇನಾ ಮುಖ್ಯಸ್ಥರು ಎಳೆದಿದ್ದ ಆ ರೆಡ್ ಲೈನ್ ಈಗ ಎಲ್ಲಿಗೆ ಹೋಯಿತು? ಕೇವಲ 60 ದಿನಗಳಲ್ಲಿ ಪಾಕಿಸ್ತಾನದ ಭೂಮಿ ಬಾಯಾರಿಕೆಯಿಂದ ಬಿರುಕು ಬೀಳಲಿದೆಯೇ? ಬನ್ನಿ, ಭಾರತದ ಈ ಜಲಸಮರವನ್ನು ಇಂದಿನ ಸಂಚಿಕೆಯಲ್ಲಿ ಡಿಕೋಡ್ ಮಾಡೋಣ. ಗೆಳೆಯರೆ, ನೀತಿ ಡಿಕೋಡ್ ಚಾನೆಲ್ಗೆ ನಿಮಗೆ ಸ್ವಾಗತ. ಗೆಳೆಯರೆ, ಪಹಲ್ಗಾಮ್ ದಾಳಿ ಭಾರತ ಎಂದಿಗೂ ಮರೆಯಲಾಗದ ಘಾಸಿ. ಆದರೆ ಈ ಒಂದು ದಾಳಿಗೆ ಪಾಕಿಸ್ತಾನ ತೆರಳಿರುವ ಬೆಲೆ ಅದರ ಮುಂದಿನ 7 ಪೀಳಿಗೆಯೂ ನೆನಪಿಡುವಂತಿರುತ್ತದೆ. ಇಂದು ಪಾಕಿಸ್ತಾನದ ಆರ್ಥಿಕತೆ ಹದಗೆಟ್ಟಿರಬಹುದು, ಆದರೆ ಶೀಘ್ರದಲ್ಲೇ ಅಲ್ಲಿನ ಭೂಮಿ ಕೂಡ ಬಾಯಾರಿಕೆಯಿಂದ ಬಿರುಕು ಬೀಳಲಿದೆ. ಇದಕ್ಕೆ ಕಾರಣ ಆಸಿಮ್ ಮುನೀರ್ ಮತ್ತು ಶಹಬಾಜ್ ಶರೀಫ್ ಅವರ ಅತಿರೇಕದ ಧೋರಣೆಗಳು. ಕೇವಲ 50 ರಿಂದ 60 ದಿನಗಳಲ್ಲಿ ಶಾಹ್ಪುರ್ ಕಾಂಡಿ ಅಣೆಕಟ್ಟು ಸಂಪೂರ್ಣವಾಗಿ ಕಾರ್ಯಾಚರಣೆಗೆ ಸಿದ್ಧವಾಗುತ್ತಿದೆ. ಇದರ ಪರಿಣಾಮವೇನು ಗೊತ್ತೇ? ದಶಕಗಳಿಂದ ರಾವಿ ನದಿಯ ಮೂಲಕ ಪಾಕಿಸ್ತಾನಕ್ಕೆ ಹರಿಯುತ್ತಿದ್ದ ವಾರ್ಷಿಕ 2 ಮಿಲಿಯನ್ ಎಕರೆ ಅಡಿ ನೀರನ್ನು ಭಾರತವು ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಿದೆ. ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದದ ಪ್ರಕಾರ ಈ ನೀರು ಭಾರತದ್ದೇ ಆಗಿದ್ದರೂ ಇಷ್ಟು ವರ್ಷಗಳ ಕಾಲ ನಾವು ಔದಾರ್ಯದಿಂದ ಅದನ್ನು ಹರಿಯಲು ಬಿಟ್ಟಿದ್ದೆವು. ಆದರೆ ಇನ್ನು ಮುಂದೆ ಹನಿ ನೀರು ಕೂಡ ಗಡಿ ದಾಟುವುದಿಲ್ಲ. ಗೆಳೆಯರೆ, ಒಂದು ಸಣ್ಣ ಆದರೆ ಅಷ್ಟೇ ಮುಖ್ಯವಾದ ವಿಷಯ. ನಮ್ಮ ಅಂಕಿಅಂಶಗಳ ಪ್ರಕಾರ ವಿಡಿಯೋ ನೋಡುವ ನಿಮ್ಮಲ್ಲಿ ಬಹಳಷ್ಟು ಮಂದಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ. ಈ ಒಂದು ಚಾನೆಲ್ನ ಹಿಂದೆ 7 ಜನರ ತಂಡದ ಹಗಲು ರಾತ್ರಿ ಪರಿಶ್ರಮವಿದೆ. ನಮ್ಮ 7 ಕುಟುಂಬಗಳ ಜೀವನದ ಬಂಡಿ ಸಾಗುತ್ತಿರುವುದು ನಿಮ್ಮ ಈ ಪ್ರೀತಿ ಮತ್ತು ಬೆಂಬಲದಿಂದ. ನೀವು ನೀಡುವ ಆ 1 ಸೆಕೆಂಡ್ನ ಸಬ್ಸ್ಕ್ರೈಬ್ ನಮಗೆ ಕೇವಲ ಸಂಖ್ಯೆಯಲ್ಲ, ಅದು ನಮ್ಮ ಮುಂದಿನ ಹೊಸ ವಿಷಯಗಳ ಸಂಶೋಧನೆಗೆ ಸಿಗುವ ದೊಡ್ಡ ಬೂಸ್ಟ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಬೆಂಬಲಕ್ಕೆ ನಿಲ್ಲಿ. ಪಾಕಿಸ್ತಾನ ಈ ಹಿಂದೆ ನೀರು ನಮ್ಮ ರೆಡ್ ಲೈನ್, ಅದಕ್ಕೆ ಧಕ್ಕೆಯಾದರೆ ನಾವು ಅಣುಬಾಂಬ್ ಬಳಸುತ್ತೇವೆ ಎಂದು ಜಗತ್ತಿಗೆ ಬೆದರಿಕೆ ಹಾಕಿತ್ತು. ಆಸಿಮ್ ಮುನೀರ್ ಅಮೆರಿಕಾದ ನೆಲದಲ್ಲಿ ನಿಂತು ಅಬ್ಬರಿಸಿದ್ದರು. ಆದರೆ ಇಂದು ಭಾರತ ಸದ್ದಿಲ್ಲದೆ ಆಣೆಕಟ್ಟಿನ ಗೇಟುಗಳನ್ನು ಹಾಕಲು ಸಿದ್ಧವಾಗಿದೆ. ಎಲ್ಲಿ ಹೋಯಿತು ಆ ಬೆದರಿಕೆ? ಎಲ್ಲಿ ಹೋದವು ಆ ಕ್ಷಿಪಣಿಗಳು? ರಾವಿ ನದಿ ಪಾಕಿಸ್ತಾನದ ಪಾಲಿಗೆ ಶೀಘ್ರದಲ್ಲೇ ಇತಿಹಾಸವಾಗಲಿದೆ. ಜಮ್ಮು ಕಾಶ್ಮೀರದ ಕಠುವಾ ಮತ್ತು ಸಾಂಬಾ ಜಿಲ್ಲೆಗಳ ಒಣಭೂಮಿಗೆ ಈ ನೀರನ್ನು ತಿರುಗಿಸಲಾಗುತ್ತಿದೆ. ಅಲ್ಲಿನ ರೈತರ ಬದುಕು ಹಸನಾಗಲಿದೆ. ಆದರೆ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿ ಬಾಸುಮತಿ ಬೆಳೆಯುವ ರೈತರು ಈಗ ಕಣ್ಣೀರು ಹಾಕುವ ಸಮಯ ಬಂದಿದೆ. ಭಾರತದ ಮೇಲೆ ಕಣ್ಣಿಟ್ಟರೆ ನಿಮ್ಮ ಹೊಟ್ಟೆಯ ಮೇಲೆಯೇ ಹೊಡೆಯಬೇಕಾಗುತ್ತದೆ ಎಂಬ ಸಂದೇಶವನ್ನು ನವದೆಹಲಿ ಈಗ ಅತ್ಯಂತ ಸ್ಪಷ್ಟವಾಗಿ ರವಾನಿಸಿದೆ. ವಿಷಯ ಇಲ್ಲಿಗೆ ಮುಗಿಯುವುದಿಲ್ಲ. ಚೆನಾಬ್ ನದಿಯ ಮೇಲೆ ನಿರ್ಮಾಣವಾಗುತ್ತಿರುವ ಸಾವಲ್ಕೋಟ್ ಹೈಡ್ರಲ್ ಪ್ರಾಜೆಕ್ಟ್ ಈಗ ಪಾಕಿಸ್ತಾನದ ನಿದ್ದೆಗೆಡಿಸಿದೆ. 1856 ಮೆಗಾವ್ಯಾಟ್ ಸಾಮರ್ಥ್ಯದ ಈ ಬೃಹತ್ ಯೋಜನೆ ಪೂರ್ಣಗೊಂಡರೆ ಪಾಕಿಸ್ತಾನದ ಜಲಭದ್ರತೆ ಸಂಪೂರ್ಣವಾಗಿ ಭಾರತದ ಮರ್ಜಿಯಲ್ಲಿರುತ್ತದೆ. ಭಾರತ ಈಗ ಇಂಡಸ್ ವಾಟರ್ ಟ್ರೀಟಿಯನ್ನು ಕೇವಲ ಒಂದು ಕಾಗದದ ತುಂಡಿನಂತೆ ಪರಿಗಣಿಸುತ್ತಿದೆ. ಕಾರಣ ಸ್ಪಷ್ಟ: ಗಡಿಯಲ್ಲಿ ರಕ್ತ ಹರಿಯುತ್ತಿರುವಾಗ ನದಿಯಲ್ಲಿ ನೀರು ಹರಿಯಲು ಸಾಧ್ಯವಿಲ್ಲ. ಪಾಕಿಸ್ತಾನದ ಇಂಡಸ್ ವಾಟರ್ ಕಮಿಷನರ್ ಈಗ ಆತಂಕದಿಂದ ಪತ್ರಗಳನ್ನು ಬರೆಯುತ್ತಿದ್ದಾರೆ. ಆದರೆ ಭಾರತವು ಯಾವುದೇ ಪತ್ರ ವ್ಯವಹಾರಕ್ಕೆ ಬೆಲೆ ನೀಡುವುದಿಲ್ಲ. ನಾವು ಈಗ ನಮ್ಮ ಹಕ್ಕಿನ ನೀರನ್ನು ಅಭಿವೃದ್ಧಿಗಾಗಿ ಬಳಸಿಕೊಳ್ಳುತ್ತಿದ್ದೇವೆ. ಪಾಕಿಸ್ತಾನವು ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮೊರೆ ಹೋದರೂ ವಾಸ್ತವದಲ್ಲಿ ನೆಲದ ಮೇಲಿನ ಪರಿಸ್ಥಿತಿ ಬದಲಾಗಿದೆ. ಸಿಂಧೂ ಒಪ್ಪಂದವು ಈಗ ಭಾರತದ ಇಚ್ಛಾಶಕ್ತಿಯ ಮುಂದೆ ಅಪ್ರಸ್ತುತವಾಗಿದೆ. ಅಂತಿಮವಾಗಿ ಪಾಕಿಸ್ತಾನದ ಸಾಮಾನ್ಯ ಜನತೆ ಅರಿಯಬೇಕಾದ ಸತ್ಯವೊಂದಿದೆ: ನಿಮ್ಮ ನಾಯಕರು ಪ್ರಚೋದಿಸುವ ಪ್ರತಿಯೊಂದು ಭಯೋತ್ಪಾದಕ ಕೃತ್ಯವೂ ನಿಮ್ಮನ್ನು ಹಸಿವು ಮತ್ತು ಬಾಯಾರಿಕೆಯತ್ತ ತಳ್ಳುತ್ತಿದೆ. ಪಹಲ್ಗಾಮ್ ದಾಳಿಗೆ ಪ್ರತಿಯಾಗಿ ಭಾರತವು ತೋರುತ್ತಿರುವ ಈ ಜಲರಾಜತಾಂತ್ರಿಕತೆ ಪಾಕಿಸ್ತಾನವನ್ನು ಆಂತರಿಕ ಕಲಹ ಮತ್ತು ಸಿವಿಲ್ ವಾರ್ನತ್ತ ಕೊಂಡೊಯ್ಯುವುದರಲ್ಲಿ ಸಂಶಯವಿಲ್ಲ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಮುಂದಿನ ದಿನಗಳಲ್ಲಿ ಇನ್ನೂ ಹಲವು ಅಪ್ಡೇಟ್ಸ್ ಬರುವ ಸಾಧ್ಯತೆಯಿದೆ. ಹೊಸ ಬೆಳವಣಿಗೆಗಳು ನಡೆದ ತಕ್ಷಣ ನಿಮಗೆ ತಕ್ಷಣವೇ ಮಾಹಿತಿ ನೀಡುತ್ತೇವೆ. ಸ್ನೇಹಿತರೆ, ಈ ವಿಡಿಯೋ ನೋಡಿ ನಿಮಗೆ ಏನನಿಸಿತು ಅನ್ನೋದನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ವಿಡಿಯೋ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ ಮತ್ತು ಇಂತಹ ಹೊಸ ಮತ್ತು ಇಂಟ್ರೆಸ್ಟಿಂಗ್ ಮಾಹಿತಿ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹೊಸ ವಿಷಯದ ಜೊತೆ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.